ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಅವಕಾಡೋ ಫ್ರೂಟ್ ಬಗ್ಗೆ ತಿಳಿದುಕೊಳ್ಳೋಣ. ಅವಕಾಡೋ ಫ್ರೂಟ್ ಅಥವಾ ಬೆಣ್ಣೆಹಣ್ಣು ಇದನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ಬೋದಾ ಬೇಡವಾ ಅನ್ನೋ ಡೌಟ್ ಇದ್ದೇ ಇರುತ್ತೆ. ಇದರಿಂದ ಯೂಸ್ ಇದೆಯಾ ಅಥವಾ ಸೈಡ್ ಎಫೆಕ್ಟ್ ಇದೆಯಾ ಅನ್ನೋದನ್ನು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ. ಹಳ್ಳಿ ಸೈಡಲ್ಲಿ ಸ್ವಲ್ಪ ರೇರು ಈ ಫ್ರೂಟ್ ಸಿಗೋದು. ಸಿಕ್ಕಿದ್ರೂ ತಿನ್ಬೋದಾ ಬೇಡವಾ ಅನ್ನೋ ಡೌಟಲ್ಲಿ ಇರ್ತೀವಿ. ಈ ಹಣ್ಣನ್ನು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅವಕಾಡೋ ಈ ಹಣ್ಣನ್ನು ಯಾಕೆ ಬೆಣ್ಣೆಹಣ್ಣು ಅಥವಾ ಬಟರ್ ಫ್ರೂಟ್ ಅಂತ ಕರೀತಾರೆ ಅಂದರೆ, ಈ ಹಣ್ಣು ಸ್ವಲ್ಪ ಟೇಸ್ಟಲ್ಲಿ ಬೆಣ್ಣೆ ಥರನೇ ಅಂತ ಅನಿಸುತ್ತೆ. ಅದಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬೆಣ್ಣೆಹಣ್ಣನ್ನು ತಿನ್ನೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ರಕ್ತಹೀನತೆ ಸಮಸ್ಯೆ. ಗರ್ಭಿಣಿಯರಲ್ಲಿ ಕಬ್ಬಿಣಾಂಶದ ಕೊರತೆಯಿಂದ ರಕ್ತಹೀನತೆ ಸಮಸ್ಯೆ ಬರುತ್ತೆ. ಇದನ್ನು ತಡಿಬೇಕು ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅವಕಾಡೋ ಫ್ರೂಟನ್ನು ತಿನ್ನಬೇಕಾಗುತ್ತೆ. ಎರಡನೆಯದು ಜೀರ್ಣಕ್ರಿಯೆ ಸಮಸ್ಯೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆ ಸಾಮಾನ್ಯ. ಇದನ್ನು ತಡಿಬೇಕು ಅಂದರೆ ಅವಕಾಡೋ ಫ್ರೂಟನ್ನು ತಿನ್ನಬೇಕಾಗುತ್ತೆ. ಇದರಲ್ಲಿ ಹೆಚ್ಚಾಗಿ ನಾರಿನಂಶ ಇದೆ. ಇದು ಡೈಜೆಷನ್ಗೆ ಸಹಾಯನ ಮಾಡುತ್ತೆ. ಮತ್ತು ಬೆಣ್ಣೆಹಣ್ಣಿನಲ್ಲಿ ವಿವಿಧ ರೀತಿಯ ವಿಟಮಿನ್ಗಳಿವೆ. B1, B2, B5, B6 ಮತ್ತು ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಕೆ ಇದೆ. ಇದೆಲ್ಲ ಕೂಡ ಗರ್ಭಿಣಿಯರ ಆರೋಗ್ಯಕ್ಕೆ ಅಗತ್ಯ ಇದೆ. ಮತ್ತು ಹೊಟ್ಟೆಯಲ್ಲಿರುವ ಮಗುವಿನ ಬೆಳವಣಿಗೆಗೆ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಮತ್ತು ಪ್ರೆಗ್ನೆನ್ಸಿಯ ಸ್ಟಾರ್ಟಿಂಗ್ ಡೇಸ್ ಮಾರ್ನಿಂಗ್ ಸಿಕ್ನೆಸ್ ಏನಿರುತ್ತೆ, ಇದನ್ನು ತಡಿಬೇಕು ಅಂದರೆ ಅವಕಾಡೋದಲ್ಲಿರುವ ವಿಟಮಿನ್ ಸಿ ಅನ್ನೋ ಅಂಶ ಹೆಲ್ಪ್ ಮಾಡುತ್ತೆ. 1 ಕಪ್ ಅವಕಾಡೋ ಫ್ರೂಟ್ನಲ್ಲಿ 22 ಮಿಲಿಗ್ರಾಮ್ ಕೋಲಿನ್ ಅಂಶ ಇದೆ. ಇದು ಮಗುವಿನ ಮೆದುಳು ಮತ್ತು ನರಗಳ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತೆ. ಮತ್ತು ಹೊಟ್ಟೆಯಲ್ಲಿರುವ ಮಗುವಿನ ಬೆಳವಣಿಗೆಗೆ ಹೆಚ್ಚಿನ ಪ್ರಮಾಣದ ಕ್ಯಾಲರಿ ಬೇಕಾಗಿರುತ್ತೆ. ಅವಕಾಡೋ ಫ್ರೂಟ್ನಲ್ಲಿ ಒಮೆಗಾ 3 ಮತ್ತು ಒಮೆಗಾ 6 ಕೊಬ್ಬಿನಾಮ್ಲ ಇದೆ. ಇದು ತಾಯಿ ಮತ್ತು ಮಗುವಿನ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೂ ಬೆಣ್ಣೆಹಣ್ಣನ್ನು ತಿನ್ನೋದ್ರಿಂದ ಕೊಲೆಸ್ಟ್ರಾಲ್, ಸಕ್ಕರೆ ಮಟ್ಟವನ್ನು ಕಂಟ್ರೋಲಲ್ಲಿ ಇಡ್ಬೋದು. ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಲ್ಸೆಳೆತ ತುಂಬ ಇರುತ್ತೆ. ಈ ಹಣ್ಣನ್ನು ತಿನ್ನೋದ್ರಿಂದ ಕಾಲ್ಸೆಳೆತ ಕೂಡ ಪರಿಹಾರ ಸಿಗುತ್ತೆ. ಇದರಲ್ಲಿ ಬಾಳೆಹಣ್ಣಿಗಿಂತಲೂ ಹೆಚ್ಚು ಪೊಟ್ಯಾಷಿಯಂ ಮತ್ತು ಕ್ಯಾಲ್ಶಿಯಂ ಕೂಡ ಇದರಲ್ಲಿ ಇದೆ. ಅವಕಾಡೋ ಫ್ರೂಟ್ನಲ್ಲಿ ನಾರಿನಂಶ ಹೆಚ್ಚಾಗಿರೋದ್ರಿಂದ ಇದರಲ್ಲಿ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಕೂಡ ಕಡಿಮೆ ಇದೆ. ಇದರಲ್ಲಿ 25% ನಾರಿನಂಶ ಇದೆ. ಇದು ಡೈಜೆಷನ್ ಸಿಸ್ಟಮಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗೆ ಹೆಲ್ಪ್ ಮಾಡುತ್ತೆ. ಈ ಹಣ್ಣಿನಲ್ಲಿ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ನಿಯಾಸಿನ್, ಫಾಸ್ಫರಸ್, ತಾಮ್ರ ಮತ್ತು ಸತು ಇದೆಲ್ಲ ಕೂಡ ಹೆಚ್ಚಾಗಿದೆ. ಈ ಅವಕಾಡೋ ಫ್ರೂಟನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಗರ್ಭಿಣಿಯರು ತಿನ್ನೋದ್ರಿಂದ ಎಷ್ಟೊಂದೆಲ್ಲ ಲಾಭ ಇದೆ ಅಂತ ಗೊತ್ತಾಯ್ತಲ್ವಾ? ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.